ಮೀಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಹೊಸದಾಗಿದೆ. ಚಿತ್ರರಂಗನು ಹೊಸ ದಿಕ್ಕಿಗೆ ಏನು ಚೇಂಜ್ ಮಾಡ್ಕೊಳ್ಬೇಕಾಗಿರುವಂತ ಕಾಲಘಟ್ಟದಲ್ಲಿ ನಮ್ಮನ್ನ ಬದಲಾವಣೆ ಮಾಡ್ಕೊಂಡಿದ್ರೆ ನೀವು ಬದಲಾವಣೆ ಆಗಿದೆ. ಸೊ ಆ ಕಾರಣಕ್ಕೆ ಇದೊಂದು ಇಲ್ಲಿಂದ ಶುರು ಮಾಡೋಣ, ಒಂದು ಸಣ್ಣ ಪರಿಚಯ ನಿಮ್ಗೆ ಸಿನಿಮಾ ಬಗ್ಗೆನು ತೋರಿಸಿ ಅವರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಬಿಟ್ಟು ಇಲ್ಲಿಂದ ಶುರು ಮಾಡೋಣ ಅಂತ. ಮೊದಲಿಗೆ ಶೀರ್ಷಿಕೆ ಅನಾವರಣ ಮತ್ತೆ ಒಂದು ಸಣ್ಣ ಟೀಸರ್. ಲೈಟ್ ಆಫ್. ಪ್ರೇಮದಲ್ಲಿ ಬಂಧನದ ಕಗ್ಗಂಟು ಇಲ್ಲದಿರಲಿ, ಪ್ರೇಮವು ಹೇರಿಕೆಯ ಒತ್ತಡವೂ ಆಗದಿರಲಿ, ಇಬ್ಬರ ನಡುವೆ ಸುಳಿಯುವ ಸಂತಸದ ಸುಳಿಗಾಳಿ ಈ ಪ್ರೇಮ. ಕಡಲಿಗೂ ದಂಡೆಗೂ ತಾಕಿ ಸಂಭ್ರಮಿಸುವ ಅಲೆಯಂತೆ ಈ ಪ್ರೇಮ. ನಾನು ಮಾಡ್ತಿರೋ ಸಿನಿಮಾಗಳು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಇಲ್ಲಿವರೆಗೂ. ಅದ್ರ ಬಗ್ಗೆ ಯಾವ ಇದು ಕೊರತೆನೂ ಇಲ್ಲ, ಏನಿಲ್ಲ. ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದಿದೆ, ಸಪೋರ್ಟ್ ಸಿಕ್ಕಿದೆ, ಒಳ್ಳೆ ಹೆಸರು ಬಂದಿದೆ, ಎಲ್ಲಾನು ಬಂದಿದೆ. ಬಟ್ ಹೇಳುವ ಫಾರ್ಮೆಟ್ ಅಲ್ಲಿ ಹೊಸತನ ರೂಢಿಸ್ಕೋಬೇಕು ಅಂತ ಒಂದು ವರ್ಷ ಗ್ಯಾಪ್ ತಗೊಂಡೆ. ಹೇಳೋ ರೀತಿಯಲ್ಲಿ ಅಂದ್ರೆ ಕಂಟೆಂಟ್ ವೈಸು ಆ ಡೆಪ್ತ್ ಅಂತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಈ ಸಿನಿಮಾದಲ್ಲೂ ಅದೇ ತರದ ಒಂದು ಡೆಪ್ತ್ ಅಂತೂ ಇರುತ್ತೆ. ಬಟ್ ಹೇಳುವ ವಿಧಾನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ ಅಂತ. ಸೊ ದೂರ ತಿರಾಯನ ಬಂದ್ಬಿಟ್ಟು ಇದು ನ್ಯೂ ಜನರೇಷನ್ ಲವ್ ಸ್ಟೋರಿ ಅಂಡ್ ಅದೊಂದು ರೋಡ್ ಮೂವಿ. ಅಂದ್ರೆ ಇಡೀ ಸಿನಿಮಾ ಜರ್ನಿಯಲ್ಲಿರುತ್ತೆ. ಸಿನಿಮಾದ ಸ್ಟಾರ್ಟಿಂಗ್ ಒಂದು 10 ನಿಮಿಷ ಬೆಂಗಳೂರಲ್ಲಿ ಆಗುತ್ತೆ. ಅದಾದ್ಮೇಲೆ ಇಲ್ಲಿಂದ ಜರ್ನಿ ಶುರುವಾದ್ರೆ ಅಪ್ ಟು ಗೋವಾವರೆಗೂ ಇದು ಟ್ರಾವೆಲ್ ಆಗುತ್ತೆ. ಒಂದು ಜರ್ನಿಯಲ್ಲಿ ಒಂದು ಹುಡುಗಿ ತಮ್ಮ ಪ್ರೀತಿಯನ್ನ ಹೊಸ ರೀತಿಯಲ್ಲಿ ಕಂಡುಕೊಳ್ಳುವಂತ ಕತೆ ದೂರ ತಿರಾಯನ. ಇದು ಸಿನಿಮ್ಯಾಟಿಕ್ ಆಗೂ ಒಂದು ಬೇರೆನೆ ಮೆಟಾಫರಿಕ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಬರುವಂತ ನೇಚರ್ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ, ವೆಹಿಕಲ್ ಒಂದು ಕ್ಯಾರೆಕ್ಟರ್ ಆಗುತ್ತೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ವಿಜಯ್ ಕೃಷ್ಣ ಮತ್ತೆ ಪ್ರಿಯಾಂಕಾ ಇಬ್ಬರು ನಟಿಸ್ತಾ ಇದ್ದಾರೆ. ಸೊ ವಿಜಯ್ ಕೃಷ್ಣ ನನ್ನ ಪ್ರೀವಿಯಸ್ ಆಕ್ಟ್ 1978 ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದ್ರು. ತುಂಬಾ ವರ್ಷದ ಗೆಳೆಯ, ಒಂದೇ ಕಾಲೇಜು, ನಿಮ್ ಜೂನಿಯರು, ಬಟ್ ಸ್ಟಿಲ್ ಒಳ್ಳೆ ಫ್ರೆಂಡು, ಥಿಯೇಟರ್ ಬ್ಯಾಕ್ಗ್ರೌಂಡು. ಈಗ ಸದ್ಯಕ್ಕೆ ಹಿಂದಿಯಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಹಿಂದಿಯಲ್ಲಿ ವೆಬ್ ಸೀರೀಸು, ಸಿನಿಮಾ, ಕೇರಳ ಸ್ಟೋರೀಸು ತುಂಬಾ ಜನ ನೋಡಿರ್ತೀರ, ಅದ್ರಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಬಸ್ತರಲ್ಲಿ ಮಾಡಿದ್ದಾರೆ, ಅವರೋದಂತ ಒಂದು ವೆಬ್ ಸೀರೀಸ್ ಮಾಡಿದ್ರು. ಸೊ ಅದೆಲ್ಲ ಈಗ ಹೊಸ ಒಂದು 2 ವೆಬ್ ಸೀರೀಸ್ ಶುರು ಆಗ್ತಾ ಇದೆ. ಸೊ ನಮ್ಮ ಪರಿಚಯ, ನನಗೆ ಈ ಕ್ಯಾರೆಕ್ಟರ್ ಬೇಕಾಗಿರುವಂತ ಒಂದು ಮೆಚೂರ್ಡ್ ಲುಕ್ ಅಂಡ್ ಆ ಒಂದು ಇನ್ನೋಸೆನ್ಸ್ ಎರಡು ಮಿಕ್ಸ್ ಇರುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಅದಕ್ಕೆ ವಿಜಯ್ ಪರ್ಫೆಕ್ಟ್ ಕಾಸ್ಟಿಂಗ್ ಅಂತ ವಿಜಯ್ನ ಕಾಸ್ಟಿಂಗ್ ಮಾಡಿದ್ದು. ಜೊತೆಗೆ ಪ್ರಿಯಾಂಕಾ ಅವ್ರು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ, ರುದ್ರಗರುಡ ಪುರಾಣ, ಇನ್ನೇನು ರಿಲೀಸ್ ಆಗುತ್ತೆ. ಅವ್ರದ್ದು ಅದು ಇವರ ನಮ್ಮ ಜೊತೆ 2ನೇ ಸಿನಿಮಾ. ಸೊ ಒಂದು ಹೊಸ ತಂಡ ಕಟ್ತಾ ಇದೀವಿ. ಇದರಲ್ಲಿ ರೈಟರು ಚೇತನ ತೀರ್ಥಹಳ್ಳಿ ಅಂತ ಸಂಭಾಷಣೆ ಬರೀತಾ ಇದ್ದಾರೆ. ಸೊ ಬಕೇಶ್ ನಂದು ಅವ್ರದ್ದು 3ನೇ ಸಿನಿಮಾ ಇದು. ಪ್ರೀವಿಯಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇದ್ರು. ಈ ಸಲ ಈ ಸಿನಿಮಾದಲ್ಲಿ ಒಂದು ಕ್ಲಾಸಿಕಲ್ ಟಚ್ ಇರುವಂತ ಇವತ್ತಿಗೆ ಜನರೇಷನ್ ಏನ್ ಟ್ರೆಂಡ್ ನಡೀತಾ ಇದೆ ಅವೆರಡೂ ಕಾಂಬಿನೇಷನ್ ಅಲ್ಲಿ ಒಂದು ಅದ್ಭುತವಾದ ಒಂದು 6 ಹಾಡುಗಳು ಮಾಡ್ತಾ ಇದ್ದಾರೆ. ಸೊ ಇದು ಮ್ಯೂಸಿಕಲ್ ಜರ್ನಿ ಕೂಡ, ಯಾಕಂದ್ರೆ ಕ್ಯಾರೆಕ್ಟರ್ಸ್ ಹೀರೋ ವಯಲಿನ್ ಪ್ಲೇ ಮಾಡ್ತಾನೆ, ಹೀರೋಯಿನ್ ಫ್ಲೂಟ್ ಇದು ಮಾಡ್ತಾರೆ. ನೀವು ಟೀಸರ್ ಅಲ್ಲಿ ನೋಡಿದ್ದೀರಾ. ಅದಷ್ಟೇ ಅಲ್ಲ, ಅವ್ರಿಗೆ ಅದು ಅವರ ಪ್ರವೃತ್ತಿ.
ವೃತ್ತಿಯಲ್ಲಿ ಅವರು ಸಾಫ್ಟ್ವೇರ್ ಇದ್ರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇದರಿಂದ ಶುರು ಆಗುತ್ತೆ ಕತೆ. ಸೊ ವೃತ್ತಿ ಮತ್ತೆ ಪ್ರವೃತ್ತಿ ನಡುವೆ ಒಂದು ಪ್ರೀತಿಯ ಹುಡುಕಾಟ, ದೂರ ತೀರಾಯಣ, ಅದಕ್ಕೊಂದು ಜರ್ನಿ ಅನ್ನೋದು ಹೇಗೆ ಯೂಸ್ ಆಗುತ್ತೆ. ಸೊ ಇದು ಇಡೀ ಸಿನಿಮಾದಲ್ಲಿರುತ್ತೆ. ಸೊ ಇಷ್ಟು ಪರಿಚಯ. ಸೊ ಕ್ಯಾಮ್ರಾಮನ್ ಶೇಖರ್ ಚಂದ್ರ ಸರ್ ಇದ್ದಾರೆ, ನಮ್ಮ ಜೊತೆಯಲ್ಲಿ ಸತ್ಯ ಹೆಗ್ಡೆ ಸರ್ ಜೊತೆಲಿ ಇದ್ದೇ ಇರ್ತಾರೆ. ಸೊ ಅದೊಂಥರ ನಮಗೆ 3 ಸಿನಿಮಾಗಳಿದೆ, ನಮ್ದೊಂದು ಕಂಟಿನ್ಯೂಸ್ ಆಗಿ ಕೊಲಾಬ್ರೇಷನ್ ಇದೆ. ಅವರಲ್ದಿರ ಎಡಿಟರ್ ನಾಗೇಂದ್ರ ಅಂತ ಆಕ್ಟ್ 1978 ಮಾಡಿದ್ದಾರೆ, ನಾತಿಚರವಿ ಮಾಡಿದ್ರು, ನಾತಿಚರವಿ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಸೊ ಅವರಿದ್ದಾರೆ. ಸೊ ಇನ್ನೊಂದಷ್ಟು ಟೀಮ್, ಹೊಸ ಟೀಮ್ ಕಟ್ಟಿದ್ದೀವಿ ಈ ಸಲ. ಸರ್ ಇವತ್ತಿನ ಅದಕ್ಕೆ ಒಂದು ವರ್ಷದ ಸ್ಟಡಿ ಇದೆ ಸರ್. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳು ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಫೇವರೇಟ್ ಸಬ್ಜೆಕ್ಟ್ ಸೋಷಿಯಲ್ ಇಶ್ಯೂಸ್ ಮತ್ತೆ ಪೊಲಿಟಿಕಲ್ ಇಶ್ಯೂಸ್ ಮತ್ತೆ ಸೊಸೈಟಿ, ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಅವೆಲ್ಲ ಅಬ್ಸರ್ವ್ ಮಾಡಿದಾಗ ಪ್ರೇಕ್ಷಕರು ಯಾವ್ದನ್ನ ಬೈ ಮಾಡ್ತಾರೆ ಅನ್ನೋದಿದೆಯಲ್ಲ, ಸೊ ಆ ಬೈ ಯಾಕೆ ಮಾಡ್ತಾರೆ ಅನ್ನೋ ಕ್ವಶನ್ಸ್ಗೆ ಇದೊಂದು ಆನ್ಸರ್ ತರ ಹುಡುಕಾಟ ಇದು. ಅಂದ್ರೆ ಕಥೆಯಲ್ಲಿ 100% ಮನ್ಸಲ್ಲಿ ಸಿಗ್ನೇಚರ್ ಇದ್ದೇ ಇರುತ್ತೆ, ಬಟ್ ಹೇಳೋ ರೀತಿ ಮಾತ್ರ ಇದು ನಮಗೂ ಹೊಸ್ತೆ. ಅಂದ್ರೆ ಹೇಳೋದನ್ನ ಎಷ್ಟು ಏನು ಈ ಫೀಲ್ ಗುಡ್ ಸಿನಿಮಾ ಇದೆಯಲ್ಲ, ಸೊ ಆ ಫೀಲ್ ಗುಡ್ ಫಾರ್ಮೇಟು ಒಂದು ಲವಲವಿಕೆಯಿಂದ ತೀರಾ ಗಂಭೀರವಾಗ್ದಿರ. ಈಗ ಚಾರ್ಲಿ ಚಾಪ್ಲಿನ್ ನಗ್ನಗ್ತಾನೆ ಜಗತ್ತಿನ ಅಷ್ಟು ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿದ್ರು, ನಗಿಸ್ತಾನೆ. ಸೊ ಆ ತರದಲ್ಲಿ ಕನ್ನಡದಲ್ಲಿ ಒಂದು ನಾನು ನನ್ನ ಈ 4 ಸಿನಿಮಾಗಳನ್ನು ಬಿಟ್ಟು ಇದರಲ್ಲಿ ಬೇರೆ ತರದಲ್ಲಿ ಒಂದು ಟ್ರೈ ಮಾಡೋಣ ಅಂತ ಈ ಒಂದು ಸಿನಿಮಾ ಮಾಡಿದ್ವಿ. ಅದೊಂದು ವ್ಯಾಖ್ಯಾನ ನಾನು ಬರೆಯೋದಕ್ಕೆ ಧನಂಜಯ್ ಸರ್ ಸರ್ ಒಂದು ಹುಡುಕಾಟನೂ ಹೌದು. ಯಾಕಂತಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ನಾವು ಸಂಬಂಧಗಳನ್ನ, ಪ್ರೀತಿ, ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್, ಇದ್ರದ್ದು ಅರ್ಥ ಚೇಂಜ್ ಆಗ್ತಾ ಇದಾವೆ. ಸೊ ನಾವು ಒಂದು 5 ವರ್ಷಗಳಿಂದ ಇದ್ದಿದ್ದ ಅರ್ಥಗಳು ಬೇರೆ, 10 ವರ್ಷಗಳಿಂದ ಅರ್ಥನೇ ಬೇರೆ, ಒಂದು 90s ಜನರೇಷನ್ ಅರ್ಥನೇ ಬೇರೆ, 80s ಜನರೇಷನ್ ಅರ್ಥನೇ ಬೇರೆ. ಅದಕ್ಕೆ ಇವತ್ತಿನ ಜನರೇಷನ್ದು ಬೇರೆ ತರದ ವ್ಯಾಖ್ಯಾನ ಇದೆ. ಇಲ್ಲಿ ಇನ್ನೊಂದಷ್ಟು ಹೇಳಿದ್ರೆ ಪೂರ್ತಿ ಕಥೆ ಹೇಳಿದಂಗೆ ಆಗತ್ತೆ. ನೀವೇನ್ ತಯಾರಿ ಮಾಡ್ಕೊಂಡ್ರೆ ಆಕ್ಚುಲಿ ಅಂದ್ರೆ ನಿಮ್ಮ ಫಾರ್ಮ್ಯಾಟ್ ಬಿಟ್ಟು ಈ ತರದೊಂದು ಕತೆ ಹೇಳ್ಬೇಕಾರೆ ನಿಮ್ಮ ಮನಸ್ಥಿತಿ ಅಂದ್ರೆ ಸಮಸ್ಯೆ ಬಿಟ್ಟು ಆಚೆ ಬರ್ಬೇಕಾರೆ ಒಂದು ಲವ್ ಇದು ಅಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ 1 year ಇಂದ ನಾನು ಸಾಕಷ್ಟು ಸ್ಟಡಿ ಮಾಡಿದ್ದೀನಿ. ಈ ಕೌನ್ಸಿಲಿಂಗ್ ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬಾ ಪಾಪ್ಯುಲರ್ ಆಗ್ತಿದೆ, ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ. ಸೊ ಆ ಕೌನ್ಸಿಲರ್ಸ್ ಜೊತೆ ತುಂಬಾ ಇಂಟ್ರಾಕ್ಟ್ ಮಾಡಿದ್ದೀನಿ, ಒಂದಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನು ಅಬ್ಸರ್ವ್ ಮಾಡಿದ್ದೀನಿ, ಸ್ಟಡಿ ಮಾಡಿದ್ದೀನಿ. ಸಾಕಷ್ಟು ನನ್ನ ಸುತ್ತಮುತ್ತ ಇರುವಂತ ಯಂಗ್ ಜನರೇಷನ್ಸ್, ಇವನ್ ಲಾಯರ್ಸ್ನ. ಸೊ ಆಬ್ವಿಯಸ್ಲಿ ರಿಸರ್ಚ್ ಅಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಸಿಂಗಲ್ ಪೇರೆಂಟ್ಸ್ ನ ಸ್ಟಡಿ ಮಾಡಿದ್ದೀನಿ. ಸೊ ಈ ತರದ ಎಲ್ಲಾ ತರದ ಸ್ಟಡಿ ಮಾಡಿ ಇದಕ್ಕೆ ಒಂದು ಕಥೆ ರೂಪ ಕೊಟ್ಟಿದ್ದೀನಿ. ಇದು ಸೆಪ್ಟೆಂಬರ್ 3 ಶೂಟಿಂಗ್ ಶುರು ಆಗುತ್ತೆ. 3 ಸ್ಕೆಡ್ಯೂಲ್ ಅಲ್ಲಿ ಆಗುತ್ತೆ. 1 ಸ್ಕೆಡ್ಯೂಲ್ ಬೆಂಗಳೂರಲ್ಲಿ ಆಗುತ್ತೆ ಫಸ್ಟ್. ಅದಾದ್ಮೇಲೆ ಸೆಪ್ಟೆಂಬರ್ 30ರಿಂದ ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಟ್ರಾವೆಲಿಂಗ್ ಮುಗಿಸ್ಕೊಂಡು ಅದಾದ್ಮೇಲೆ ಒಂದು 2 ದಿವಸ ರಾಮದೇವ ಫಿಲ್ಮ್ ಸಿಟಿಯಲ್ಲಿ ಶೂಟಿಂಗ್ ಇರುತ್ತೆ. ಒಂದಷ್ಟು ಇಂಪಾರ್ಟೆಂಟ್ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದರಲ್ಲಿ ಬರ್ತಾರೆ. ಅದನ್ನ ಸಿನಿಮಾ ಮುಗಿದ ಮೇಲೆ ಹೇಳೋದು ಬೆಟರ್ ಅಂತ ನನಗೆ. ಯಾಕಂತಂದ್ರೆ ಅದೊಂಥರ ಸಮಥಿಂಗ್ ಸ್ಪೆಷಲ್. ಯಾಕಂತಂದ್ರೆ ಇದೊಂದು ಜರ್ನಿ ಇದೆಯಲ್ಲ, ಈ ಜರ್ನಿ ಅಂದ್ರೆ ಈಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಮ್ಗೆ ಒಂದೊಂದು ಊರಲ್ಲಿ ಯಾರೋ ಒಬ್ರು ಸಿಗ್ತಾ ಇರ್ತಾರೆ, ಒಂದು ಬಸ್ಸಲ್ಲಿ ಯಾರೋ ಸಿಗ್ತಾ ಇರ್ತಾರೆ, ಟ್ರೈನಲ್ಲಿ ಯಾರೋ ಸಿಗ್ತಾ ಇರ್ತಾರೆ. ಸೊ ಈಗ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಅದೊಂದು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಇಲ್ಲ ನಮ್ಮ ಥಾಟ್ಸ್ಗೆ ಅದೊಂದು ಕ್ವಶನ್ ಆಗ್ಬೋದು. ಈ ತರದಲ್ಲಿ ಈ ಜರ್ನಿಯಲ್ಲಿ ಒಂದಷ್ಟು ಬೇರೆ ಬೇರೆ ತರದ ಕ್ಯಾರೆಕ್ಟರ್ಸ್ ಅಂದ್ರೆ ಸಿಗ್ತಾ ಹೋಗ್ತಾರೆ. ಅದನ್ನ ಒಂದು ಸ್ವಲ್ಪ ಸ್ಪೆಷಲ್ ಆಗೇನೆ ಡಿಸೈನ್ ಮಾಡಿದ್ದೀನಿ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಇದೆ. ಸೊ ಸಮಸ್ಯೆ ಏನದಿಲ್ಲ ಅಥವಾ ಇದ್ದು ಅದನ್ನ ಅಂಡರ್ಲೈನ್ ಹೇಳ್ತಾ ಇದ್ದೀರಾ? ಏನು ಸಮಸ್ಯೆಗಳೇ ಇಲ್ವಾ ಇಲ್ಲಿ ಈ ಚಿತ್ರದಲ್ಲಿ, ಅಥವಾ ಇದ್ದದನ್ನ ಅದನ್ನ ಬೇರೆ ರೀತಿ ಹೇಳಕ್ ಹೊರಟಿದ್ದೀರಾ ಅಂತ? ಸಮಸ್ಯೆಗಳು ಇದ್ದೇ ಇರುತ್ತೆ.
ಸರ್ ಹೀರೋ ಆಗದೆ ವಿಲನ್ ಇದ್ದಾಗಲ್ವಾ ಸರ್. ಸೊ ಒಂದು ಸಮಸ್ಯೆಗೆ ಉತ್ತರ ಹುಡುಕ್ಬೇಕು ಕೂಡ ಸಮಸ್ಯೆ ಇರ್ಲೇಬೇಕಲ್ವಾ. ಸಮಸ್ಯೆನೇ ಇಲ್ಲ ಅಂತಂದ್ರೆ ಬಂದಬಿಟ್ಟ ಹೋಗ್ಬಿಟ್ಟ ಆಗ್ಬಿಡುತ್ತೆ. ಸೋಷಿಯಲ್ ಇಶ್ಯೂ ನಾ ಹೇಳ್ತಾ ಇರೋದು ನಿಮ್ಮ ಸೋಷಿಯಲ್ ಇಶ್ಯೂ ಅಂದ್ರೆ ಬಟ್ ಇದು ರಿಲೇಶನ್ಶಿಪ್ ಸಂಬಂಧಪಟ್ಟಿದ್ದು. ಯಾಕಂತಂದ್ರೆ ನನ್ನ 2ನೇ ಸಿನಿಮಾ ನಾತಿಕ್ ಚಲಾಮಿ ಇದೇ ತರದ ಒಂದು ಸಿನಿಮಾ ಮಾಡಿದೆ, ಬಟ್ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಂಡಿದ್ದೆ. ಬಟ್ ಈಗ ಸ್ವಲ್ಪ ಅದನ್ನ ಬೇರೆ ಫಾರ್ಮೆಟ್ಗೆ ಒಂದು ಲವಲವಿಕೆಯ ಸಿನಿಮಾ ಮಾಡೋಣ ಅಂತ. ಅದಕ್ಕೆ ನೀವು ಲವಲವಿಕೆಯಿಂದ ಗಿಟಪ್ ಚೇಂಜ್ ಆಗಿದೆ. ಹೌದಲ್ಲ ಸರ್, ಸಿನಿಮಾನೇ ಚೇಂಜ್ ಮಾಡಿದ್ರೆ ನಾವು ಚೇಂಜ್ ಆಗಿಲ್ಲ ಅಂದ್ರೆ ಹಿಂಗೆ ಮನೆಯವ್ರು ಖುಷಿಯಾಗಿರ್ಬೇಕು. ಸಾಮಾನ್ಯವಾಗಿ ಸಿನಿಮಾ ನೀವು ಹೇಳಿದ ಸಿನಿಮಾ ಮುಗಿದ್ಮೇಲೆ ನೀವು ಪ್ರೆಸ್ ಮೀಟ್ ಮಾಡ್ತೀರಿ, ಇದು ಮೊದಲು ಪ್ರೆಸ್ ಮೀಟ್ ಮಾಡಿದ್ದೀರಿ. ಆಮೇಲೆ ಎಂಟಲ್ಲಿ ಸಿನಿಮಾ ರಿಲೀಸ್ ಡೇಟ್ ಅನ್ನ ನೀವು ಅನೌನ್ಸ್ ಮಾಡಿದ್ರಿ. ಮೊದಲು ಇತ್ತಿ ಪ್ಯಾಟರ್ನ್ ಅಂದ್ರೆ ಸಿನಿಮಾ ಇಷ್ಟನೇ ತಾರೀಕು ಬರ್ತೀವಿ ಅಂತ ಅನೌನ್ಸ್ ಈಗ ಕೆಲಸ ಮಾಡಿದ್ವಿ. ಸೊ ಈ ಒಂದು ಆಲೋಚನೆ ಹೇಗೆ ಬಂತು? ಯಾಕಂತಂದ್ರೆ ಸರ್ ಈಗ ನಾವು ಸಿನಿಮಾ ಯಾವಾಗ ಮಾಡ್ತೀವಿ, ಅದನ್ನ ಯಾವಾಗ ಮುಗಿಸ್ತೀವಿ, ಯಾವಾಗ ತರ್ತೀವಿ ಅನ್ನೋದನ್ನು ಒಂದು ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂತಂದ್ರೆ ಸಿನಿಮಾ ಮಾಡ್ಕೊಂಡು ಅದನ್ನ ವರ್ಷಾನುಗಟ್ಲೆ ಇಟ್ಕೊಂಡು, ಅಂದ್ರೆ ನಮ್ ದೇವರ ಸರ್ಜರಿ ಯಾವತ್ತೂ ಆ ಥರ ಆಗಿಲ್ಲ. ನಾವು ಸಿನಿಮಾ ಮಾಡಿದ ತಕ್ಷಣ ಥಿಯೇಟರ್ ತಂದ್ಬಿಟ್ಟಿದೀವಿ. ಬಟ್ ಇಲ್ಲಿಂದ ಪ್ರೇಕ್ಷಕರಿಗೆ ಒಂದು ಕ್ಲಾರಿಟಿ ಕೊಡಬೇಕು, ಇದು ಯಾವಾಗ ಶುರುವಾಗುತ್ತೆ, ಯಾವಾಗ ಮುಗಿಯುತ್ತೆ, ಯಾವಾಗ ಬರುತ್ತೆ ಅಂತ. ಸೊ ಸಿನಿಮಾ ಆಲ್ಮೋಸ್ಟ್ ಜನವರಿ ಫೆಬ್ರವರಿ ರೆಡಿ ಆಗ್ಬಿಡುತ್ತೆ. ಬಟ್ ಅದನ್ನ ಜನಕ್ಕೆ ತಲುಪಿಸೋದಕ್ಕೆ ಪಬ್ಲಿಸಿಟಿ ಮಾರ್ಕೆಟ್ ಅನ್ನೋದು, ಇವತ್ತು ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಸ್ಪೇಸ್ ಜಾಸ್ತಿ ಇಟ್ಕೊಂಡಿದ್ದೀನಿ ಈ ಸಲ. ಅಂದ್ರೆ ಕಥೆ ಬರೆದು ಇಲ್ಲಿ ಈ ಸ್ಟೇಜ್ ಬರೋದಕ್ಕೆ ಟೈಮ್ ತಗೊಂಡಿದ್ದೀನಿ. ಸೊ ಇಲ್ಲಿಂದ ಪಾಸ್ಟ್ ಮಾಡ್ಕೊಂತೀನಿ. ಫಸ್ಟ್ ಕಾಪಿ ರೆಡಿ ಆದ್ಮೇಲೆ ಅಲ್ಲಿಂದ ಟೈಮ್ ತಗೊಂಡು ಪ್ರಾಪರ್ ಆಗಿ ಜನಗಳಿಗೆ ಪ್ರಮೋಟ್ ಮಾಡಿ. ಯಾಕಂತಂದ್ರೆ ಇವತ್ತು ಸಿನಿಮಾ ಪ್ರಮೋಷನ್ ಅನ್ನೋದು ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಪ್ಲಾನ್ ಆಗಬೇಕು. ಎಲ್ಲೋ ಅಂದ್ರೆ ಈ ನನ್ನ ಸಿನಿಮಾ ಏನಿದೆ, ಈ ಸಿನಿಮಾದ ಪ್ರೇಕ್ಷಕರು ಯಾರು, ಈಗ ನನ್ನ ತಲೆಯಲ್ಲಿ ಆಲ್ರೆಡಿ ಪ್ರೇಕ್ಷಕರಿದ್ದಾರೆ, ಯಾರು ಈ ಸಿನಿಮಾ ತೋರಿಸ್ಬೇಕು ಅಂತ. ಅದ್ರ ಜೊತೆಗೆ ಯಾರು ಬರ್ತಾರೋ ಅವೆಲ್ಲ ಬೋನಸ್ ನನಗೆ. ಅದು ಪ್ರಾಪರ್ ಅಂದ್ರೆ ನನ್ನ ಸಿನಿಮಾಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಇನ್ವೆಸ್ಟ್ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು, ಈ ಸಿನಿಮಾ ನಮ್ಮ ಥಿಯೇಟರ್ ಅಂತಾನೆ ತಲೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇದು ಏನೇ ನಮ್ದು ರಿಕವರಿ ಅಂತ ಏನಿದೆ, ಇನ್ವೆಸ್ಟ್ಮೆಂಟ್ ರಿಕವರಿ ಅನ್ನೋದು, ಅದು 100% ಥಿಯೇಟರ್ನ ತೆಗಿಬೇಕು ಅನ್ನೋದು ನನ್ನ ಟಾರ್ಗೆಟ್ ಆಕ್ಚುಲಿ. ಯಾಕಂತಂದ್ರೆ ಈ OTT ಆಗ್ಬೋದು, ಟಿವಿ ರೈಟ್ಸ್, ಸ್ಯಾಟಲೈಟ್ ಆಗ್ಬೋದು, ಅದೇನ್ ಬಂದ್ರು ಬೋನಸ್. ಅಂದ್ರೆ ಈಗ ನಮ್ಮ ಪ್ರೇಕ್ಷಕರ ಜೊತೆಗೆ ಅದರ್ ಆಡಿಯನ್ಸ್ ಬಂದ್ರೆ ಹೆಂಗ್ ಬೋನಸ್ ಆಗುತ್ತೋ, ಥಿಯೇಟರ್ ಜೊತೆಗೆ ಇನ್ನೇನ್ ಬರುತ್ತೋ ಅದು ಬೋನಸ್. ಬಟ್ ಅದನ್ನ ಯಾವುದೇ ರೀತಿಯಲ್ಲಿ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಇದು OTT ಸಿನಿಮಾ ಪ್ರೇಕ್ಷಕರಿಗೆ ಅವ್ರ ಥಿಯೇಟರ್ ಬಂದು, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಸಿನಿಮಾಟೋಗ್ರಫಿ ಬಗ್ಗೆ ಬಂದಾಗ ಇದು ವಿಜುವಲ್ನೇ ಬೇರೆನೇ ನಿಮ್ಗೆ ಒಂದು ಅಪೀಲ್ ಆಗುವಂಥದ್ದು. ನೀವು ಥಿಯೇಟರ್ ಕೂತ್ಕೊಂಡ್ರೆ ನಾನು ಇದನ್ನ ಥಿಯೇಟರ್ ನೋಡಿದಾಗ ಮಾತ್ರ ನನಗೆ ಈ ಖುಷಿ ಕೊಡೋದು. ಹಂಗಂತ ಹೇಳ್ಬಿಟ್ಟು ಇದೆಲ್ಲ ದೊಡ್ಡ ದೊಡ್ಡ ಸೆಟ್ಗಳಿಲ್ಲ, ಬಟ್ ನೇಚರ್ ಇದೆ, ಇಡೀ ಜರ್ನಿಯಲ್ಲಿ ನೇಚರ್ ಬರುತ್ತೆ. ಆ ವಿಜುವಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಸೌಂಡ್ಸ್, ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ಥಿಯೇಟರ್ ಅಲ್ಲಿ ಅದನ್ನ ಥಿಯೇಟರ್ಲೇ ಅದನ್ನ ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ನೋ ತರದ ಅನ್ಸ್ಬೇಕು. ಸೊ ಆ ಪ್ರಯತ್ನದ ಇದು ಕಥೆ ಸರ್. ಇದು ಖಂಡಿತ ಈಗ ಮ್ಯೂಸಿಕಲ್, ಅದು ಮ್ಯೂಸಿಕಲ್ ಕ್ಯಾರೆಕ್ಟರ್ ತರ ಟ್ರಾವೆಲ್ ಆಗುತ್ತೆ. ಪ್ರಶ್ನೆಗಳಿಗೆ ಮ್ಯಾಕ್ಸಿಮಮ್ ಮ್ಯೂಸಿಕಲ್ ಉತ್ತರ ಸಿಗುತ್ತೆ. ಸೊ ಕಂಪ್ಲೀಟ್ ಆಗಿ ಎಂಗೇಜಿಂಗ್ ಆಗಿ, ಅಂದ್ರೆ ತೀರಾ ನಿಮ್ಮ ಹಿಂದಿನ ಸಿನಿಮಾಗಳನ್ನ ಫಾರ್ಮೆಟ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಎಂಗೇಜಿಂಗ್ ಆಗಿ ರನ್ ಮಾಡೋಣ ಸಿನಿಮಾನ. ಹಾಗಂತ ತೀರಾ ಸಿನಿಮಾ ಮುಗಿದ್ಮೇಲೆ ತುಂಬಾ ದೀರ್ಘವಾಗಿ ಯೋಚನೆ ಮಾಡಲ್ಲ. ಇಡೀ ಸಿನಿಮಾ 2 ಅವರ್ ಕೂತ್ಕೊಂಡು ಎಂಜಾಯ್ ಮಾಡಬೇಕು. ದಟ್ ಈಸ್ ದ ಮೇನ್ ಮೋಟೋ. ಕೊನೆ ಫ್ಲಾಸ್ಕ್ ಒಂದೇ ಬರುತ್ತಾ ಅಂತ. 2 ಫ್ಲಾಸ್ ತಗೊಂಡು ಕೊನೆ ಒಂದೇ ಕಾಫಿ ಅದಕ್ಕೊಂದು ಅರ್ಥ ಇದೆ ಸರ್. ನೀವು ಅದನ್ನ ಇನ್ನೊಂಚೂರು ಅಬ್ಸರ್ವ್ ಮಾಡಿದ್ರೆ ಯಾಕೆ ಇಬ್ರು ಒಂದು ಕಾರಲ್ಲಿ ಹೋಗಿ 2 ಫ್ಲಾಸ್ಕ್ ಇಟ್ಕೊಂತಾರೆ ಅನ್ನೋದನ್ನ. ಅವ್ರಿಗೆ ಇಷ್ಟ ಆಗಿದೆ, ಇವ್ರು ತಗೊಂಬರ್ತಾರೆ, ಇವ್ರಿಗೆ ಇಷ್ಟ ಆಗಿರೋ ಬಂದರೆ ಕಾಫಿ ಟೀ ಎಕ್ಸ್ಚೇಂಜ್ ಆಗುತ್ತೆ. ಅರ್ಥ ಆಯ್ತು. ಕೊನೆಗೆ ಯಾರು ಒಂದಕ್ಕೆ ರೆಡಿ ಆಗ್ತಾರ ಅಂತ ಆ ಕಥೆ ಸಿನಿಮಾ ನೋಡೋದು. ಐಸ್ ಕ್ಯೂಬ್ ಸಿಗುತ್ತೆ. ಸವಾಲ್ ಕನ್ನಡದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಚೆನ್ನಾಗಿರೋ ಕತೆ ಹೇಳೋಣ, ಚೆನ್ನಾಗಿ ಮಾಡೋಣ ಅನ್ನೋದು ಒಂದು ಆಸೆ ಯಾವುದೇ ಆರ್ಟಿಸ್ಟ್ಗಾರು ಇದ್ದೇ ಇರುತ್ತೆ. ನಾನು ಅದನ್ನ ತುಂಬಾ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದೆ. ಯಾವ್ದಾದ್ರು ಒಂದು ಸಿನಿಮಾ ಮಾಡೋಣ, ಕೆಲವೊಂದು ಕಥೆಗಳು ಬಂದಿತ್ತು, ಕಾನ್ವರ್ಸೇಷನ್ಸ್ ಆಯ್ತು, ಬಟ್ ಯಾವ್ದೋ ಒಂದು ಕಾರಣಕ್ಕೆ ಅದಾಗ್ಲಿಲ್ಲ. ಮನ್ಸೂರೆಯಿಂದ ನಾನು 5 ವರ್ಷದಿಂದ ಬಿದ್ದಿದ್ದೀನಿ. ಏನಾದ್ರು ಒಂದು ಮಾಡೋಣ, ಒಟ್ಟಿಗೆ ಮಾಡೋಣ ಅಂತ.
ಅಂಡ್ ಸುಮಾರು ಪ್ರಯತ್ನಗಳು ನಾವು ಮಾಡಿದ್ವಿ. ಇನ್ಫ್ಯಾಕ್ಟ್ ಕೆಲವೊಂದು ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂತ ಪ್ಲಾನ್ಗಳಿತ್ತು, ಬಟ್ ಸರ್ಕಮ್ಸ್ಟಾನ್ಷಿಯಲಿ ಅದಾಗಲಿಲ್ಲ. ಐ ಆಮ್ ವೆರಿ ಗ್ಲಾಡ್ ಆಫ್ಟರ್ 5 years ಈ ಒಂದು ಸ್ಕೇಲ್ ಅಲ್ಲಿ ನನಗೆ ಮನ್ಸೋರೆ ಅಂತ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಐ ಥಿಂಕ್ ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ಯಾರಿಗೂ ಸಿಗೋದಿಲ್ಲ. ಫಸ್ಟ್ ಫಿಲ್ಮ್ ಆಗಿ, ಲೀಡ್ ಆಗಿ, ದಿಸ್ ಇಸ್ ಮೈ ಫಸ್ಟ್ ಕನ್ನಡಕ್ಕೆ. ಐ ಆಮ್ ವೆರಿ ಹ್ಯಾಪಿ. ಐ ಹೋಪ್ ದಟ್ ನಮ್ಮ ಇಡೀ ತಂಡ ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಕಥೆನ ಚೆನ್ನಾಗಿ ಆಚೆ ಬರಲಿ ಅಂತ. ಮೂಲ ಯಾವ ಕಡೆ ಅವ್ರು? ನಾನು ಬೆಂಗಳೂರೇ ಸರ್. ನಿಮ್ಮ ಪಾತ್ರ ಏನಾಗಿದೆ? ಸಾರಿ, ನಿಮ್ಮ ಕ್ಯಾರೆಕ್ಟರ್ ಏನಾಗಿದೆ? ಪಾತ್ರ ಏನಾಗಿದೆ? ಕ್ಯಾರೆಕ್ಟರ್ ಜೊತೆ ಇನ್ನೂ ಚೂರು ಇವ್ರು ಆಲ್ರೆಡಿ ತುಂಬಾ ಹೇಳಿದ್ದಾರೆ. ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಕಥೆನೇ ಹೇಳ್ಬೇಕಾಗತ್ತೆ. ನಿಮ್ಮ ತಯಾರಿ ಸುಮಾರಿವೆ. ಅದನ್ನು ಅಫ್ಕೋರ್ಸ್ ನಿಮ್ಗೆ ಆಲ್ರೆಡಿ ನೋಡಿರ್ತೀರ, ವೈಲಿನ್ ಇದೆ. ಅದು ಬಿಟ್ಟು ಫಿಲೋಸಫಿಕಲ್ ಡೆಪ್ತ್ ಮತ್ತೆ ಸೈಕಲಾಜಿಕಲ್ ಡೆಪ್ತ್ ಇರುತ್ತೆ. ಬಟ್ ಅಗೇನ್ ಅದ್ರ ಒಳಗಡೆ ತುಂಬಾ ಹೋಗೋದಿಕ್ಕೂ ಆಗಲ್ಲ. ಇದು ನನ್ನ 2ನೇ ಸಿನಿಮಾ ಹೀರೋಯಿನ್ ಆಗಿ. ಮೊದಲನೇದು ಬ್ಯಾಡ್ ಮ್ಯಾನರ್ಸ್ ಮಾಡಿದ್ದೆ, 2ನೇದು ರುದ್ರಗರುಡ ಪುರಾಣ. ಇದು ನನ್ನ 3ನೇ ಸಿನಿಮಾ. ರುದ್ರಗರುಡ ಪುರಾಣ ಆದ್ಮೇಲೆ ತುಂಬಾ ದಿನ ವೆಯ್ಟ್ ಮಾಡ್ದೆ ನಾನು ಒಂದು ಒಳ್ಳೆ ಸಿನಿಮಾಕ್ಕೆ. ಮಧ್ಯದಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಬಂತು, ಬಟ್ ಯಾವುದೋ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ. ಮತ್ತೆ ಹೀರೋಯಿನ್ ಸ್ಕ್ರೀನ್ ಸ್ಪೇಸ್ ಅನ್ನೋದು ಜಾಸ್ತಿ ಅದ್ ಯಾವ ಫಿಲ್ಮ್ ಅಲ್ಲೂ ನಾನು ನೋಡ್ಲಿಲ್ಲ. ಬಟ್ ಈ ಫಿಲ್ಮ್ ನನಗೆ ಬಂದಾಗ ಐ ಥಿಂಕ್ ಯೂನಿವರ್ಸೇ ನಾನು ಕೇಳ್ಕೊಂಡಂಗೆ ಇದು ನನಗೆ ಸಿಕ್ತು ಅಂತೆಲ್ಲ ಹೇಳ್ಬೋದು. ಈ ಸಿನಿಮಾದಲ್ಲಿ ಇಬ್ಬರಿಗೂ ಈಕ್ವಲ್ ಲೆವೆಲ್ ಅಲ್ಲಿ ಸ್ಕ್ರೀನ್ ಸ್ಪೇಸ್ ಇದೆ. ಅಷ್ಟೇ ಆಕ್ಟಿಂಗಿಗೆ ಒಳ್ಳೆ ಸ್ಪೇಸ್ ಕೂಡ ಇದೆ. ಅಂಡ್ ಕಲಿಯೋದಕ್ಕೆ ತುಂಬಾನೇ ಇದೆ. ಯಾಕೆಂದ್ರೆ ಸರ್ ಈಗಾಗ್ಲೇ ಹೇಳಿದ್ದಾರೆ ನಂಗೆ, ನೀನ್ ಒಬ್ಳೆ ನನಗೆ ಏನ್ ಹೇಳ್ತಾರೆ ಬೇಡವಾ? ಓಕೆ ಓಕೆ ಬಟ್ ಐ ಫೀಲ್ ಫಾರ್ಚುನೇಟ್. ಯಾಕೆಂದ್ರೆ ಮಂಜೂರಿ ಅಂತ ಒಳ್ಳೆ ಡೈರೆಕ್ಟರ್ ಜೊತೆ ನಂಗೆ ಕೆಲಸ ಮಾಡ್ಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಒಳ್ಳೆ ತಂಡ, ಒಳ್ಳೆ ಕತೆ. ಹೋಪ್ಫುಲಿ ಈ ಸಿನಿಮಾದಿಂದ ನಮ್ಮೆಲ್ಲರ ಜೀವನ ಚೇಂಜ್ ಆಗುತ್ತೆ ಅನ್ನೋದೊಂದು ಆಸೆ ಇದೆ. ಥ್ಯಾಂಕ್ ಯು. ಅಂಡ್ ನಾನು ಮತ್ತೆ ಕಾರ್ತಿಕ್ ಮೊದಲನೇ ಸಿನಿಮಾ ಕೆಲಸ ಮಾಡ್ತಾ ಇರೋದು ಜೊತೆಯಾಗಿ ಮನ್ಸೂರೆ ಸರ್ ಪ್ರಾಜೆಕ್ಟ್ಗೆ. ಚಿತ್ರದಲ್ಲಿ ಒಟ್ಟು 6 ಹಾಡುಗಳು ಬರುತ್ತೆ. ನಮಗ್ ತುಂಬಾ ಚಾಲೆಂಜಿಂಗ್ ಆಗಿದೆ. ಸಿನ್ಸ್ ಹೀರೋ ವೈಲಿನ್ ನುಡಿಸ್ತಾರೆ, ಹೀರೋಯಿನ್ ಫ್ಲೂಟ್ ನುಡಿಸ್ತಾರೆ. ಸೊ ಕೆಲಸ ಆಗ್ಲೇ ಶುರು ಆಗಿದೆ. ಒಳ್ಳೆ ರಿಸಲ್ಟ್ ಕೊಡೋದಕ್ಕೆ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಥ್ಯಾಂಕ್ ಯು. ಎಷ್ಟು ಹಾಡುಗಳು ಪ್ಲಾನ್? 6 ಹಾಡುಗಳು. ಪ್ರೊಡ್ಯೂಸರ್ ಸರ್ ಮಾತಾಡಿ. ಮನ್ಸೂರೆ ಜೊತೆ ನನ್ನ ಫಸ್ಟ್ ಪ್ರಾಜೆಕ್ಟು. ತುಂಬ ಹಳೆ ಫ್ರೆಂಡು ನಾವೆಲ್ಲ. ಸೊ ದೇವರಾಜ್ ಸರ್ ಜೊತೆನೂ ಈ ಟೀಮ್ ಜೊತೆ ನಮ್ಮದು ಫಸ್ಟ್ ಪ್ರಾಜೆಕ್ಟು. ಸೊ ಆಸ್ ಯೂಶುವಲ್ ಆಲ್ರೆಡಿ ಡೈರೆಕ್ಟರ್ ಹೇಳಿರೋ ಥರ ಒಂದು ಜರ್ನಿ ಸಿನಿಮಾ. ಸೊ ಹಂಗಾಗಿ ತುಂಬ ಲೊಕೇಶನ್ಸ್ ಬರುತ್ತೆ. ಸೊ ನನ್ನ ವರ್ಕಿಗೆ ತುಂಬ ಜಾಸ್ತಿ ಕೆಲಸ ಇರುತ್ತೆ ಆ್ಯಸ್ ಎ ಸಿನಿಮಾಟೋಗ್ರಫರ್. ಸೊ ಅದನ್ನು ಕರೆಕ್ಟಾಗಿ ಮಾಡೋಕ್ಕೆ ನಾನು ನನ್ನ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಂತ ಅಷ್ಟೇ. ಬೆಂಗಳೂರಿಂದ ಎಲ್ಲಿವರೆಗೂ ಹೋಗ್ತೀರಾ ಸರ್? ಆಲ್ರೆಡಿ ಡೈರೆಕ್ಟರ್ ಹೇಳಿದ್ದಾರೆ, ಗೋವಾ. DOP ಅವರು ಬಾಯ್ಬಿಡ್ತಾರೆ. ಗೋವಾ ತನಕ ಹೋಗ್ತೀವಿ. ಅದೇ ಗೋವಾದ ಐಸ್ ಕ್ಯೂಬ್ ಕರೆಕ್ಟ್ ಆಗಿರೋದು. ಅಲ್ಲ, ನೀವು ಈ ಕತೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಕಾರಣ ಏನು? ಈ ಕತೆ ನಾನು ಆಯ್ಕೆ ಮಾಡೋದಕ್ಕೆ ಕಾರಣ ಮನ್ಸೂರಲ್ಲಿ. ನಾನು ಅವರಲ್ಲಿ ಬದಲಾವಣೆ ನೋಡ್ಬೇಕಾಗಿದೆ. ಅವ್ರು ಹಿಂಗೇನಾದ್ರೂ ಸ್ಪೆಷಲ್ ಕೆಪಾಸಿಟಿ ಇದೆ. ಇದನ್ನೇ ಮೈಕಲ್ಲಿ ಇಟ್ಕೊಳಕ್ಕಾಗಲ್ಲ ಸರ್. ಅವ್ರು ಇಟ್ಕೋತಾರೆ. ಮನ್ಸೂರ್ ಅವ್ರ ಮನಸ್ಸಲ್ಲಿರೋದು ಮತ್ತೆ ಅವ್ರಿಗೆ ಕೆಪಾಸಿಟಿ ಬೇರೆ ಇತ್ತು, ಅದು ನನಗೆ ಗೊತ್ತಿತ್ತು. ಸೊ ಇದೇ ಫಾರ್ಮೆಟ್ ಯಾಕೆ
ಬದಲಾವಣೆ ಯಾಕೆ ಆಗಬಾರ್ದು ಇದ್ರ ವಿಚಾರ ಮೇಲೆ ಚರ್ಚೆ ಮಾಡ್ತಾ ಅವರು ಕತೆ ಸೃಷ್ಟಿ ಮಾಡಿದ್ದಾರೆ. ಪರದೆ ಮೇಲೆ ಜುಲೈ ತರ್ತಿದ್ದೀವಿ, ನೋಡಿ ಖುಷಿಯಾಗಿ. ಯಾವ ವಿಚಾರಕ್ಕೆ ನೀವು ಒಪ್ಕೊಂಡಿದ್ದೀರಿ ಅಂದ್ರೆ ಮೇಜರಾಗಿ ನಾಟ್ ಯಾವ ಅಂಶ ಅಂತ ಹೇಳೋದಕ್ಕಾಗುತ್ತೆ? ಈ ಸಿನಿಮಾ ನೋಡಿದ್ಮೇಲೆ ಇತ್ತೀಚೆಗೆ 2 ವರ್ಷದಲ್ಲಿ ನಡೆದರೆ ಸುಮಾರು ಘಟನೆಗಳು ಅದಕ್ಕೆ ಬ್ಯಾಕಪ್ ಆಗುತ್ತೆ. ತುಂಬಾ ರಿಸರ್ಚ್ ಎಲ್ಲ ಮಾಡ್ತಿರ್ತಾರೆ. ಸೊ ಆ ರಿಸರ್ಚ್ ಇದರಲ್ಲಿ ನಾವು ಮಾಡೋ ರಿಸರ್ಚ್ ಅಲ್ಲಿ ನೀವೇನಾದ್ರು ರಿಚ್ನೆಸ್ ನೋಡಿ ಮಜಾ ಮಾಡಿ ಹಳಕ್ ಹೋಗ್ಬೇಕು. ಇತ್ತೀಚೆಗೆ ಸೆಲೆಬ್ರಿಟಿಗಳ ಡೈವರ್ಸ್ಗಳು ಅವು ಇವು ಆಗ್ತಾ ಇದಾವೆ. ಅದರಿಂದ ಅದು ಮೇಲ್ಗಡೆ ಇರೋ ಸ್ಕ್ರಿಪ್ಟ್ ರೈಟರ್ ಮಾಡೋದು, ಈ ರೈಟರ್ ತಗೊಂಡಿದಾರ ಅಂತ ಇಲ್ಲಿರೋದು ಅದಕ್ಕೂ ಸಂಬಂಧ ಇರೋದೇ. ನೀವ್ ಮಾಡ್ತಿರೋದು, ನಾನ್ ಮಾಡ್ತಿರೋದು, ಅವ್ರು ಮಾಡ್ತಿರೋದು ಕಲ ಸ್ಕ್ರಿಪ್ಟ್ ರೈಟರ್ ಮೇಲ್ಗಡೆ. ಆದ್ರೆ ನೋಡಿ, ನೋಡಕ್ ಹೋಗ್ಬೇಡಿ, ಕಷ್ಟ ಆಗುತ್ತೆ. ಎಸ್ ಸರ್, ಕೇಳಿದ್ರಲ್ಲ ಸರ್ ನೀವು ದೇವರಾಜ್ ಸರ್ಗೆ, ಅಂದ್ರೆ ಒಂದ್ಸಲ ಈ ಸಿನಿಮಾ ಯಾಕೆ ಒಪ್ಕೊಂಡ್ರಿ ಅಂತ. ಫಸ್ಟ್ ಒಪ್ಕೊಳ್ಳೋದು ಒಂದ್ಸರಿ ಒಪ್ಕೊಂಡಿದ್ದಾರೆ. ಸೊ ಒಂದ್ಸರಿ ಏನ್ ಹೇಳಿದ್ರು ಅವ್ರು ಒಪ್ಪಿಗೆ ಆಗತ್ತೆ. ಸೊ ಅನಂಬಿಕೆ ಅದು. ಅದ್ರ ಜೊತೆಗೆ ಈ ಲಾಸ್ಟ್ 1 ವರ್ಷದಲ್ಲಿ ನಾನು ಇದೊಂದು ಕತೆ ಅಂತಲ್ಲ, ದೊಡ್ಡ ಕಥೆಗಳು ಮಾಡಿ ಬ್ಯಾಂಕ್ ಮಾಡಿ ಇಟ್ಬಿಟ್ಟಿದ್ದೀನಿ. 1 ಕೋಟಿ ಸಿನಿಮಾದಿಂದ ಹಿಡಿದು 100 ಕೋಟಿವರೆಗೂ ಕಥೆಗಳು ಬರೆದಿಟ್ಟಿದ್ದೀನಿ. ಬಟ್ ಈ ನನಗೆ ಒಂದು ಅನ್ನಿಸ್ತು, ನಾನು ಕಳ್ಕೊಂಡಿರೋದನ್ನ ಏನು ಕಳ್ಕೊಂಡಿರೋ ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹುಡುಕ್ತಾ ಇದ್ದೀವಿ ಅಂತ. ಚಿತ್ರರಂಗದ ಒಟ್ಟಾರೆ ಸಮಸ್ಯೆ ಬಗ್ಗೆ ನಾನು ಹೇಳೋದು, ಎಲ್ಲೂ ಕಳ್ಕೊಂಡಿದೀವಲ್ಲ ಅಲ್ಲಿ ಹುಡುಕಿದ್ರೇನೆ ನಾವು ಕಳ್ಕೊಂಡಿರೋದು ಸಿಗೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಇಲ್ಲಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು, ಇದು ನಂದು ಹೊಸ ಜರ್ನಿ. ಇದು ಇಲ್ಲಿಂದ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ನನಗಿರುವಂತ ಕಲ್ಪನೆ ಆಗ್ಬೋದು, ಥಿಯರಿ ಆಗ್ಬೋದು, ಅದರ ಅನುಭವ ಆಗ್ಬೋದು, ಇಲ್ಲಿವರೆಗೂ ಹೇಳಿದ ಫಾರ್ಮೇಟೇ ಬೇರೆ. ಇಲ್ಲಿಂದ ನನ್ನ ಜರ್ನಿ ಬೇರೆ ತರನೇ ಶುರು ಮಾಡೋಣ ಅಂತ ಹೇಳಿ ಈ ಕತೆ ಮಾಡ್ಕೊಂಡಿದೀವಿ. ಇದು ಲವ್ ಸ್ಟೋರಿ ಸರ್. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನಾದ್ರು ಹೇಳೋದು? ಅದೇ ಲಾರ್ಜರ್ ಸೆಕ್ಷನ್ ಆಫ್ ಆಡಿಯನ್ಸ್ ರೀಚ್ ಆಗೋಣ ಅಂತ 100% ಪ್ರೇಕ್ಷಕರಿಗೆ ಸಿನಿಮಾ ತೋರಿಸೋಣ ಅಂತ ಸರ್. 100%. ಅಂದ್ರೆ ಏನ್ ಗೊತ್ತಾ, ಅವ್ರಿಗೆ ಥಿಯೇಟರ್ ಬಂದು ಸಿನಿಮಾ ನೋಡೋ ಅನ್ನೋ ಅಭ್ಯಾಸನ ಮತ್ತೆ ಮಾಡ್ಸೋಣ ಅಂತ. ಅದ್ರ ಜೊತೆಗೆ ಎಲ್ಲರೂ ಬಂದು ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡ್ಬೇಕು. ಮುಖ್ಯವಾಗಿ ನಮ್ಮ ನಿರ್ಮಾಪಕರಿಗೆ, ದೇವರಾಜ್ ಸರ್ ಇನ್ಕ್ಲೂಡೆಡ್ ಆಗಿ ಎಲ್ಲ ನಿರ್ಮಾಪಕರಿಗೂ ಇನ್ವೆಸ್ಟ್ಮೆಂಟ್ ರಿಕವರಿ ಆಗಬೇಕು. ಅವರು ಈ ಕಾರ್ಪೊರೇಟ್ ಅವ್ರ ಹತ್ರ ಕೇಳಿಕೊಂಡು ಸಿನಿಮಾ ಆಗ್ತಾ ಇಲ್ಲ ಅನ್ನೋ ಕೊರಬಿಟ್ಟು ಪ್ರೇಕ್ಷಕರೇ ಅವ್ರನ್ನ ಮುನ್ನಡೆಸುವಂತ ಒಂದು ವಾತಾವರಣ ಕನ್ನಡದಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ನನ್ನ ಆಸೆ. ಅದಕ್ಕೆ ಒಂದು ಸಣ್ಣ ಪ್ರಯತ್ನ, ಮೊದಲ ಪ್ರಯತ್ನ ಇದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಸತೀಶ್ ಅವ್ರು ಮಾಡ್ತಾ ಇಲ್ವಾ ಸರ್ ಸಿನಿಮಾಲಿ? ನೋಡಿ ಮಾಡ್ತಾ ಇದ್ದಾರೆ. ಈಗ ಮಾಡ್ತಾ ಇದ್ದಾರೆ.